ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಬಂಧನವಾಗಿದೆ. ಜೊತೆಗೆ ಒಂದೊಂದೇ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಕಾಮಾಕ್ಷಿಪಾಳ್ಯದ ಗೋಡೌನ್ನಲ್ಲಿ ಕೂಡಿಟ್ಟು ಹಲ್ಲೆ ಮಾಡಿ ಕೊನೆಗೆ ಕೊಲೆ ಮಾಡಿರತಕ್ಕಂಥದ್ದು ವಿನಯ್ ಒಡೆತನದ ಗೋಡೌನ್ನಲ್ಲಿ ಥಳಿತವಾಗಿದೆ. ನಟ ದರ್ಶನ್ ಮತ್ತು ಬಾಡಿಗಾರ್ಡ್ಸ್ ಬೌನ್ಸರ್ಸ್ ಅಂತ ಏನು ಹೇಳ್ತೀವಿ, ಆ ಬೌನ್ಸರ್ಸ್ಗಳಿಂದ ಹಲ್ಲೆ ಆಗಿದೆ. ರೇಣುಕಾ ಮೂಗು, ಬಾಯಿ, ದವಡಿಯನ್ನು ಕತ್ತರಿಸಿ ವಿಕೃತಿ ಮೆರೆದಿದ್ದಾರೆ. ಹಲ್ಲೆ ನಡೆಸುವ ಭರದಲ್ಲಿ ಯುವಕನ ಮರ್ಮಾಂಗಕ್ಕೆ ಕೂಡ ಏಟು ಬಿದ್ದಿದೆ. ಹಲ್ಲೆ ವೇಳೆ ಯುವಕನ ಮರ್ಮಾಂಗಕ್ಕೆ ತೀವ್ರ ಏಟು ಬಿದ್ದು ಸಾವನ್ನಪ್ಪಿರಬಹುದು. ಇದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಕನ್ಫರ್ಮ್ ಆಗುತ್ತೆ ಯಾವ ರೀತಿ ಕೊಲೆ ಆಗಿದೆ ಅಂತಂದ್ಬಿಟ್ಟು. ಬಟ್ ವಿನಯ್ ದರ್ಶನ್ ಅವರ ಅತ್ಯಾಪ್ತ ಸ್ನೇಹಿತ, ಆತನ ಒಡೆತನದ ಗೋಡೌನ್ನಲ್ಲೇ ಇವೆಲ್ಲವೂ ಕೂಡ ನಡೆದಿರ್ತಕ್ಕಂಥದ್ದು. ಸೊ ದರ್ಶನ್ ಕೂಡ ಅಲ್ಲಿದ್ದರು ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಯಾಕೆಂದರೆ ಈಗಾಗಲೇ ಅವರು ತಪ್ಪೊಪ್ಕೊಂಡಿದ್ದಾರೆ. ಸೊ ಇನ್ನು ಚಿತ್ರದುರ್ಗದಿಂದ ಈ ರೇಣುಕಾಸ್ವಾಮಿಯನ್ನು ಕರೆತಂದಿದ್ದು ಹೇಗೆ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳಿದೆ. ರೇಣುಕಾಸ್ವಾಮಿ ಪತ್ತೆಗೆ ನಕಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿರ್ತಾರೆ. ಯಾರು ಅಂತಂದರೆ ಈ ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ಒಂದು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹುಡುಗಿ ಹೆಸರಿನಲ್ಲಿ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ರೇಣುಕಾಸ್ವಾಮಿಗೆ ಮೆಸೇಜನ್ನು ಮಾಡ್ತಾರೆ. ಹುಡುಗಿ ಹೆಸರಿನಲ್ಲಿ ಮೆಸೇಜನ್ನು ಮಾಡಿರ್ತಾನೆ ವಿನಯ್ ಅಂತಕ್ಕಂಥ ವ್ಯಕ್ತಿ. ಜೂನ್ 8ರಂದು ರೇಣುಕಾಸ್ವಾಮಿಯನ್ನು ಬೆಂಗಳೂರಿಗೆ ಸ್ಥಳಾಂತರ ಮಾಡ್ತಾರೆ. ಚಿತ್ರದುರ್ಗದಿಂದ ಸ್ಥಳಾಂತರ ಮಾಡ್ತಾರೆ. ಚಿತ್ರದುರ್ಗದ ಮನೆಯಿಂದ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬರ್ತಾರೆ. ಇವರೆಲ್ಲರೂ ಕೂಡ ಹೋಗ್ಬಿಟ್ಟು ಆಗ ರೇಣುಕಾಸ್ವಾಮಿಯನ್ನು ಕರೆತಂದಿದ್ದು ರಘು ಮತ್ತು ದರ್ಶನ್. ಅಂದರೆ ರಘು ಅಂತಂದ್ಬಿಟ್ಟು ರಘು ದರ್ಶನ್, ಕರ್ನಾಟಕ ದರ್ಶನ್, ತೂಗುದೀಪ ಸೇನಾ ಚಿತ್ರದುರ್ಗ. ಸೊ ಈ ರೀತಿ ಕರ್ಕೊಂಡು ಬಂದು ಬೆಂಗಳೂರಿನ ಗೋಡೌನ್ಗೆ ಕರ್ಕೊಂಡು ಬಂದು ಗೋಡೌನ್ನಲ್ಲಿ ಹಲ್ಲೆ ಆಗುತ್ತೆ. ಅಂದರೆ ಇವೆಲ್ಲವೂ ಕೂಡ ಪ್ರೀ ಪ್ಲ್ಯಾನ್ಡ್. ಅವನನ್ನು ಕರೆಸಬೇಕು ಅಂತಲೇ ಮಾಡಿರ್ತಕ್ಕಂಥ ಪ್ರೀ ಪ್ಲ್ಯಾನ್. ಯಾರ್ಯಾರು ಏನೇನು ಕೆಲಸವನ್ನು ಮಾಡಬೇಕು ಎಲ್ಲವೂ ಗೊತ್ತಿರುತ್ತೆ. ಎಲ್ಲವೂ ಅವರವರಿಗೆ ಕೊಟ್ಟ ಜವಾಬ್ದಾರಿಯ ಪ್ರಕಾರವೇ ನಡ್ಕೊಂಡ್ಬಂದಿದೆ. ದರ್ಶನ್ ಅವರ ಡ್ರೈವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಇಂತಿಂಥ ಕೆಲಸ ಅಂತ ವಹಿಸಿರ್ತಾರೆ. ಅದರ ಪ್ರಕಾರನೇ ಈ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸ್ತಾರೆ. ಕರೆಸಿ ಆ ನಂತರ ಹಲ್ಲೆ ಮಾಡೋದು. ಆಗ ದರ್ಶನ್ ಗೋಡೌನಿಗೆ ಬರ್ತಾರೆ. ಇದಿಷ್ಟು ಕೂಡ ನಡೆದಿರ್ತಕ್ಕಂಥ ಘಟನೆ. ಪವಿತ್ರ ಗೌಡ ಕೂಡ ಅಲ್ಲೇ ಇದ್ದರು, ಗೋಡೌನ್ನಲ್ಲೇ ಇದ್ದರು. ಅವ್ರ ಮುಂದೆನೇ ಹಲ್ಲೆ ಆಯಿತು. ಪವಿತ್ರ ಗೌಡಗೆ ಆತ ಅಶ್ಲೀಲವಾಗಿ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ, ಅಶ್ಲೀಲ ಚಿತ್ರಗಳನ್ನು ಕಳಿಸ್ತಾ ಇದ್ದ. ಇದರಿಂದ ಬೇಸರಾಗಿ ಪವಿತ್ರ ಗೌಡ ಅವರು ದರ್ಶನ್ಗೆ ಹೇಳ್ಕೊತಾರೆ. ದರ್ಶನ್ ತಮ್ಮ ಹುಡುಗರ ಮುಖಾಂತರ ಆತನನ್ನು ಬೆಂಗಳೂರಿಗೆ ಕರೆಸ್ತಾರೆ. ಅಲ್ಲಿ ಗೋಡೌನ್ನಲ್ಲಿ ಹಲ್ಲೆ ಆಗುತ್ತೆ. ಆ ಹಲ್ಲೆಯ ಸಂದರ್ಭದಲ್ಲಿ ಆತನ ಮರ್ಮಾಂಗಕ್ಕೆ ತೀವ್ರತರವಾದ ಏಟು ಬೀಳುತ್ತೆ. ಆ ತೀವ್ರತರವಾದ ಏಟು ಬಿದ್ದಾಗ ಅದನ್ನು ತಡೆಯೋಕ್ಕಾಗದೆ ಆತ ಅಲ್ಲಿ ಮೃತಪಡ್ತಾನೆ. ಗೋಡೌನ್ನಲ್ಲೇ ಸಾಯ್ತಾನೆ. ಸತ್ತ ಮೇಲೆ ಒಂದು ಆಟೋ, ಒಂದು ಕಾರ್ನಲ್ಲಿ ಬಾಡಿಯನ್ನು ತಗೊಂಡು ಹೋಗಿ ಬಿಸಾಕ್ಬಿಟ್ಟು ಬರ್ತಾರೆ ಮೋರಿ ಹತ್ರ. ಇದಿಷ್ಟು ಕೂಡ ನಡೆದಿರ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಶನಿವಾರ ರಾತ್ರಿ, ಭಾನುವಾರ ನಡೆದಿರೋ ಘಟನೆಗಳು. ಶುಕ್ರವಾರ ರಾತ್ರಿ ಮತ್ತು ಶನಿವಾರ ನಡೆದಿರ್ತಕ್ಕಂಥ ಘಟನೆಗಳು. ಕಾಮಾಕ್ಷಿಪಾಳ್ಯದ ಗೋಡೌನ್ ಒಂದರಲ್ಲಿ ಕೂಡಿಟ್ಟು ಹಲ್ಲೆ ಮಾಡಿದ್ದಾರೆ. ವಿನಯ್ ಒಡೆತನದ ಗೋಡೌನ್. ಈಗಾಗಲೇ ವಿಚಾರಣೆ ಮುಂದುವರಿತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ 10 ಜನರನ್ನು ಕೂರಿಸ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮಾಹಿತಿಗಳನ್ನು ಪಡ್ಕೋತಾ ಇದ್ದಾರೆ. ಈ ನಡುವೆ ದರ್ಶನ್ ಅವರ ಪರ ವಕೀಲರು ಕೂಡ ಹೋಗಿ ಒಂದು ಸರ್ತಿ ನೋಡ್ಕೊಂಡು ಬಂದು ಮಾಹಿತಿಯನ್ನು ಕೊಟ್ಟರು, ಏನು ನಡೀತಾ ಇದೆ ಅಂತ. ಅವ್ರು ಹೇಳೋ ಪ್ರಕಾರ, ಅವರ ಪ್ರಕಾರ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ, ಕೇವಲ ವಿಚಾರಣೆ ಕರೆದಿದ್ದಾರೆ. ವಿಚಾರಣೆ ಮುಗಿದ ಮೇಲೆ ಬಿಟ್ಬಿಡ್ತಾರೆ ಅನ್ನೋಷ್ಟು ಈಸಿಯಾಗಿ ಅವ್ರು ಹೇಳಿದರು. ಬಟ್ ಇದು ಕೊಲೆ ಪ್ರಕರಣ. ಇದು ಕೊಲೆ ಆಗೋಗಿದೆ. ಕೊಲೆ ಪ್ರಕರಣದಲ್ಲಿ ಅಷ್ಟು ಸುಲಭಕ್ಕೆ ವಿಚಾರಣೆ ಮಾಡಿ ಕಳಿಸ್ಬಿಡಲ್ಲ. ಮತ್ತು ಇಲ್ಲಿ ಯಾರ ಪಾತ್ರ ಏನಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಎಲ್ಲರೂ ಸೇರ್ಕೊಂಡು ಸಾಮೂಹಿಕವಾಗಿ ಹಲ್ಲೆ ಮಾಡಿ ಕೊಂದಿದ್ದಾರೆ ಅಂತಂದರೆ ಎಲ್ಲರೂ ಕೂಡ ಹಂತಕರೇ ಆಗ್ತಾರೆ.